ಹಾಯ್ ಗೈಸ್, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ 384 ಮುಖ್ಯ ಪರೀಕ್ಷೆಯನ್ನು ಬರೆದು ಯಾರು ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಆಯ್ಕೆ ಆಗ್ತಾರೆ ಅವರಿಗಾಗಿ ನಾವು ಫೈನಲ್ ಸ್ಪ್ರಿಂಟ್ ಅಂತ ನಾವು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಈ ಫೈನಲ್ ಸ್ಪ್ರಿಂಟ್ನ ಪಾರ್ಟ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕ ಪ್ರೊಫೈಲನ್ನು ಕೂಡ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೀವಿ. ಕರ್ನಾಟಕವನ್ನು 4 ಡಿವಿಷನ್ ಅನ್ನು ಮಾಡ್ಕೊಂಡಿದ್ದೀವಿ. ಆ 4 ಡಿವಿಷನ್ಸ್ ಮೇಲೆ ಕೂಡ ನಾವು ಇದೇ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಕಿತ್ತೂರು ಡಿವಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಕಿತ್ತೂರು ಡಿವಿಷನ್ ಬಗ್ಗೆ ಈ ಡಾಕ್ಯುಮೆಂಟ್ ನಮ್ಗೆ ಏನು ಅವೈಲೇಬಲ್ ಆಗುತ್ತೆ ಅಂದರೆ ಅದರ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸು, ಜಿಯೋಗ್ರಾಫಿಕಲ್ ಪ್ರೊಫೈಲು, ಡೆಮೋಗ್ರಫಿಕ್ ಪ್ರೊಫೈಲು, ಎಜುಕೇಷನ್ ಆ್ಯಂಡ್ ಹೆಲ್ತ್ ಹೆಂಗಿದೆ, ಅಲ್ಲಿ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಡ್ಸ್ಕೇಪ್ ಹೆಂಗಿದೆ, ಎಕನಾಮಿ ಆ್ಯಂಡ್ ಸೆಕ್ಟರಲ್ ಅನಾಲಿಸಿಸ್ ಇದೆ, ಅಗ್ರಿಕಲ್ಚರ್ ಆಕ್ಟಿವಿಟಿ ಏನಿದಾವೆ, ಗ್ರೋತ್ ಆಫ್ ಇಂಡಸ್ಟ್ರಿ ಹೆಂಗಿದೆ, ನ್ಯಾಚುರಲ್ ರಿಸೋರ್ಸ್ ಏನಿದೆ, ಫಾರೆಸ್ಟ್ ವೈಲ್ಡ್ ಲೈಫ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದಾವೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕನೆಕ್ಟಿವಿಟಿ, ಸೋಷಿಯೋ ಎಕನಾಮಿಕ್ ಫ್ಯಾಬ್ರಿಕು, ಲಿಟ್ರೇಚರು, ಫ್ಲೋಕೋರ್ ಮತ್ತು ಥಿಯೇಟರ್ಸ್ ಮತ್ತು ಡ್ಯಾನ್ಸ್ಗಳು ಹೆಂಗಿದಾವೆ, ಮತ್ತು ಲಿಟ್ರರಿ ಆ್ಯಂಡ್ ಆರ್ಟಿಸ್ಟಿಕ್ ಕಾಂಟ್ರಿಬ್ಯೂಷನ್ನು, ಟೂರಿಸಮ್ ಆ್ಯಂಡ್ ಆರ್ಕಿಟೆಕ್ಚರ್ ಹೆರಿಟೇಜ್, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್, ಫ್ರೀಡಮ್ ಫೈಟರ್, ವುಮೆನ್ ಲೀಡರ್ಶಿಪ್ ಎಲ್ಲವನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಸೇಮ್ ಕರ್ನಾಟಕ ಇದೇ ರೀತಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸೇಮ್ ರಾಜ್ಯದ 31 ಜಿಲ್ಲೆಗಳ ರಿಲೇಟೆಡ್ ಕೂಡ ಅದೇ ರೀತಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೀವಿ. ಈ ಡಿವಿಷನ್ಸ್ ಬಗ್ಗೆ ಕೂಡ ನಾವು ಡಾಕ್ಯುಮೆಂಟ್ ರೆಡಿ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಅಂದರೆ 31 ಜಿಲ್ಲೆಗಳ ಮೇಲೆ ಏನು ಮಾಡಬೇಕು, ಈಚ್ ಡಿಸ್ಟಿಕ್ ಮೇಲೆ 100 ಕ್ವಶನ್ಸ್ಗಳು ಅದಕ್ಕೆ ಮಾಡೆಲ್ ಆನ್ಸರ್ಸ್ಗಳು ಯಾವ ರೀತಿ ಇಂಟರ್ವ್ಯೂದಲ್ಲಿ ಕ್ವಶನ್ಸ್ ಕೇಳಬಹುದು ಅದನ್ನು ಕೂಡ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಆ್ಯಂಡ್ 5 to 6 ಮೆಂಬರ್ಸ್ ಆಲ್ರೆಡಿ ಇಬ್ಬರು ಎಸಿಗಳು, ಒಬ್ಬರು ಡಿವೈಎಸ್ಪಿ ತಹಸೀಲ್ದಾರು ಮತ್ತು ACCT ಇದ್ದವರು ಅವ್ರ ವೀಡಿಯೋಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಪ್ರೊಫೈಲ್ ಮೇಲೆ 10 ರಿಂದ 15 ವೀಡಿಯೋಸ್ಗಳು ನಿಮ್ಮ ಪ್ರೊಫೈಲ್ ಮೇಲೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಓಕೆ, ಇವೆಲ್ಲವನ್ನು ಪಡ್ಕೋಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ, ಇದನ್ನು ಅಷ್ಟೇ ಅಲ್ಲದೆ ನಾನು ಈಗ ಈ ಕಿತ್ತೂರು ಡಿವಿಷನ್ಸ್ ಮೇಲೆ ನಾವು ಯಾವ ರೀತಿ ಡಾಕ್ಯುಮೆಂಟ್ ಮಾಡ್ಕೊಂಡು ಮಾಡೆಲ್ ಆಗಿ ನಿಮ್ಗೆ ಲೈಟಾಗಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ಫಸ್ಟ್ ನೋಡಿ, ಇಂಟ್ರಡಕ್ಷನ್ ಏನಿದೆ ಅದನ್ನು ಮ್ಯಾಪ್ ಸಹಿತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಯಾವ್ಯಾವ ಟೆಂಪಲ್ಸ್ ಅದಾವೆ ಮತ್ತೇನು ಗೊತ್ತಾ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ. ನೆಕ್ಸ್ಟ್ ನೋಡಿ, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಏನಿದೆ, ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಏನಿದೆ ಅದನ್ನು ಕೂಡ ಇಲ್ಲಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ. ನೆಕ್ಸ್ಟು ಆರ್ಟ್, ಲಿಟ್ರೇಚರ್, ಮ್ಯೂಸಿಕ್ ಆ್ಯಂಡ್ ಥಿಯೇಟರ್ ಮತ್ತು ಡ್ಯಾನ್ಸ್ಗಳ ಬಗ್ಗೆ ಅಂಡ್ ಕನ್ನಡ ಸಾಹಿತ್ಯದ ಬಗ್ಗೆ ಏನು ಇಂಪಾರ್ಟೆಂಟ್ ಇದೆ, ಅಗ್ರಿಕಲ್ಚರ್ ಇಂಡಸ್ಟ್ರಿ ಬಗ್ಗೆ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ನೋಡಿ, ಎಜುಕೇಷನ್ ಹೆಲ್ತ್ ಕೂಡ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಾವು ಮ್ಯಾಪ್ ಸಹಿತ ಏನಿದೆ ಡೀಟೇಲ್ ಆಗಿ ಹಾಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ನೆಕ್ಸ್ಟ್ ಕಲ್ಚರ್, ರಿಲಿಜನ್, ಫ್ರೀಡಮ್ ಫೈಟರ್ಸ್ ಇದ್ರ ಬಗ್ಗೆ ಕೂಡ ನಿಮಗೆ ನೀಟಾಗಿ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಇಷ್ಟು ನೀವು ಬೇಸಿಕ್ಸ್ ನಿಮಗೆ ಗೊತ್ತಿದ್ರೆ ದೇರ್ ಇಸ್ ಎ ಮೋರ್ ದಿನ್ ನಫ್. ಒಂದು ಡಾಕ್ಯುಮೆಂಟ್ ತೆಗೆದುಕೊಂಡಾಗ ನಿಮಗೆ ಏನು ಗೊತ್ತು, ಯಾರ್ಯಾರಿದೆ ಬೇಸಿಕ್ ಒಂದು ಕ್ವಶನ್ಸ್ ಕೇಳಿದಾಗ ನಿಮ್ಮ ಫಂಡಮೆಂಟಲ್ಸ್ ನಿಮ್ಮ ಸ್ಟ್ರಾಂಗ್ ಅದ ಅಂತ ಕೇಳ್ತಾನೆ. ಇದಿಷ್ಟು ಗೊತ್ತಿದ್ರೆ ದೇರ್ ಇಸ್ ಎ ಮೋರ್ ದಿನ್. ನೀವು ಮಾಕ್ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಸ್ಟೇಟನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ನಿಮ್ಮ ಡಿಸ್ಟಿಕ್ಕನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ನಿಮ್ಮ ಡಿವಿಷನ್ ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ನೀವು ಹೆಸರನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ನೀವು ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಮಾಡಿ ಅಂತ ಸಬ್ಸ್ಕ್ರೈಬ್ ಆಗಿ ಎನ್ರೋಲ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ಆಫೀಸರ್ಸ್ ವೀಡಿಯೋಸ್ ಕೂಡ ಎಲ್ಲ ಅವೈಲೇಬಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರಿಪರೇಷನ್ಸ್ ಮಾಡ್ಕೊಂಡು ಮಾರ್ಕ್ ಇಂಟರ್ವ್ಯೂಗಳನ್ನು ಕೊಟ್ಟು ಏನೇನು ತಪ್ಪು ಮಾಡ್ತೀರ ಅದನ್ನು ಕಲಿತ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್.